ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿದೆ. ಯೋಗಿ ಅವ್ರದ್ದಾಗಿರ್ಬೋದು ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದೇನು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸಿಂಗಲ್ ಆಗಿರೋರಿಗೆಲ್ಲ ಬೆಸ್ಟ್ ಅನ್ಸುತ್ತೆ, ಯಾಕಂದ್ರೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡಿರ್ಬೋದು. ಅದಕ್ಕೋಸ್ಕರ ಸೂಪರ್ ಮಾಮ್. ಆಮೇಲೆ ಫಿಲಮ್ ಮಾತ್ರ ಮದುವೆ ಅಂತ ಆಗ್ಬಾರ್ದು ಮಾಮ್. ಸೂಪರ್. ಯಾಕೆ ಮದುವೆ ಆಗ್ಬಾರ್ದು? ಮಾಮ್ ಸ್ಟೋರಿ ಫಿಲಮ್ ನೋಡಿ, ಫಿಲಮ್ ನೋಡಿದ್ಮೇಲೆ ಮದುವೆ ಆಗ್ಬಾರ್ದು ನೋಡಿ ಡಿಸೈಡ್ ಆಗಿ. ಮುಂಚೆ ಆಗ್ತಾ ಇದ್ರಾ? ಯಾರನ್ನಾಗಿದ್ದೀರಾ? ಯಾರನ್ನೂ ಇಲ್ಲ ಮಾಮ್. ಲವ್ ಮಾಡಿದ್ದೀರಾ? ಇಲ್ಲ ಮಾಮ್. ಯಾಕ್ರಿ ಮದುವೆ? ಚೆನ್ನಾಗಿದೆ. ಯಾವ ಫಿಲಮು? ಇದು ಬ್ಯಾಚುಲರ್ ಪಾರ್ಟಿ. ಬ್ಯಾಚುಲರ್ ಪಾರ್ಟಿ ಮಾಡಿದಿರಾ ಲೈಫಲ್ಲಿ ಒಂದ್ ದಿವಸ ಆದ್ರು? ನಿಮ್ ಮದುವೆ ಆಗೋ ಫ್ರೆಂಡ್ಸ್ ಎಲ್ಲ ಇದಾರಾ? ಇಲ್ಲ. ಮತ್ತೆ ಹೆಂಗ್ ಮಾಡಿದ್ರೆ? ಮದ್ವೆ ಆಗಿಲ್ವಲ್ಲ, ಹಂಗೆ ಬ್ಯಾಚುಲರ್ ಪಾರ್ಟಿ ಅಲ್ಲಿ ಅರ್ಥ ಗೊತ್ತಾ ಸರ್? ಇಲ್ಲ ಸರ್. ಬ್ಯಾಚುಲರ್ ಪಾರ್ಟಿ ನೀವು ತೋಟದಲ್ಲಿ ಕುತ್ಕೊಂಡು ಕುಡ್ದಂಗಲ್ಲ, ಬಾರಲ್ಲಿ ಕುಡ್ದೇ ಆಗಲ್ಲ. ಮದುವೆ ಆಗೋಕ್ಕೂ ಮುಂಚೆ ಮದುವೆ ಗಂಡು ಕೊಡೋ ಪಾರ್ಟಿನ ಏನಂತಾರೆ? ಬ್ಯಾಚುಲರ್ ಪಾರ್ಟಿ. ಮದುವೆ ಗೊತ್ತಿಲ್ಲ, ಹೋಗ್ರಿ. ರೋಹಿತ್ ಅಂತ ಸಿನಿಮಾ ನೋಡಿದ್ರ ಸರ್? ಹೇಗನ್ನಿಸ್ತು? ಏನ್ ಅನ್ಸ್ತು ಅಂದ್ರೆ ಮದ್ವೆ ಮಾಡ್ಬೇಕಾದ್ರೆ ನೋಡಿ ಮಾಡ್ಕೊಬೇಕು ಅಂತ. ನೀವೇ ಲವ್ ಮಾಡ್ತಾ ಇದೀರಾ ಯಾರು? ಯಾಕೆ? ಯಾಕೆಂದ್ರೆ ಇಲ್ಲ, ಯಾರು ಇಲ್ಲ. ಅಂದ್ರೆ ಸಿಕ್ಕದೆ ಮಾಡ್ಕೊಂತೀರಾ? ಯಾವ ತರ ಹುಡುಗಿ ಬೇಕು ಸರ್ ನಿಮ್ಗೆ ಲೈಫಲ್ಲಿ? ನಾನು ಎಕ್ಸೆಪ್ಟ್ ಮಾಡಿಲ್ಲ. ಯಾವ ತರ ಬಂದ್ರು ಓಕೆನಾ? ಯಾವ ತರ ಗೊತ್ತಿಲ್ಲ, ಮನೇಲಿ ನೋಡೋ ತರ ಮನೇಲಿ ನೋಡೋನೇ ಲವ್ ಮಾಡಿ ಬಂದಾಗೋಣ ಅಂತ. ಒಟ್ಟ ಫಿಲಮ್ ಎಂಜಾಯ್ ಮಾಡಿದ್ರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.